ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 60ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಜರು ಹೇಳ್ತಿರ್ತಾರೆ, ನಾನು ಕೇಳ್ಪಟ್ಟೆ, ಯಾವಾಗಿಂದ ನೀನು ಮಹಾರಾಣಿ ಆಗಿದೆಯೋ ಪ್ಯಾಲೇಸ್ನ ಕಿಚನಿಂದ ವೆರೈಟಿ ಫುಡ್ಗಳನ್ನ ಮಾಡಿಸ್ಕೊತಿದ್ಯಂತೆ. ಅದು ತುಂಬ ಡಿಲಿಷಿಯಸ್ ಆಗಿರುತ್ತಂತೆ. ಅವ್ರನ್ನ ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೆಲಸ ಮಾಡಿಸ್ತಾನೆ ಇರ್ತೀಯ. ನಾನು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಕರ್ಸಿದಂಥ ಶೆಫ್ಗಳಿಗೆ ಇಷ್ಟೊಂದೆಲ್ಲ ಕೆಲಸ ಕೊಟ್ರೆ ಟಾರ್ಚರ್ ಅಲ್ಲದೆ ಇನ್ನೇನಂತಾರೆ. ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ನಾನು ಇದನ್ನ ಕಷ್ಟ ಇಲ್ಲ ಟಾರ್ಚರ್ ಕೊಡೋದು ಅನ್ನಲ್ಲ, ಇದನ್ನ ಯೂನಿಕ್ ಡಿಶ್ಗಳನ್ನ ಕಂಡುಹಿಡಿಯೋದು ಮತ್ತೆ ಟೇಸ್ಟಿ ಫುಡ್ಗಳನ್ನ ಕಂಡುಹಿಡಿಯೋದು ಅಂತ ಅನ್ಕೋತೀನಿ. ಇಲ್ಲಿ ಮಹಾರಾಣಿ ಸ್ವಲ್ಪ ಬೇಜಾರಲ್ಲಿ ಹೇಳ್ತಿರ್ತಾಳೆ, ಅದು ಅಲ್ದಲೆ ನಾನು ಅವ್ರ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಮಾಡಿದ್ದೀನಿ. ಯಾವಾಗಲ್ಲ ಅವರು ವೆರೈಟಿ ಡಿಶ್ಗಳನ್ನ ಇಂಟ್ರಡ್ಯೂಸ್ ಮಾಡ್ತಾರೆ, ಹೊಸದಾಗಿ ಏನಾದರೂ ಡಿಶ್ನ ಕಂಡುಹಿಡಿತಾರೆ, ಆಗ ನಾನು ಅವ್ರಿಗೆ ರಿವಾರ್ಡ್ ಅಂತ ಕೂಡ ಕೊಡ್ತೀನಿ. ನಾನು ಯಾರಿಗೂ ಕೂಡ ಟಾರ್ಚರ್ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಹಾರಾಜರು ಇದನ್ನೆಲ್ಲ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಮಹಾರಾಣಿ ಸುಜಿಂಗು ಕಂಟಿನ್ಯೂ ಮಾಡ್ತಾ ಸ್ವಲ್ಪ ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಾನು ಎಲ್ಲರನ್ನೂ ತುಂಬ ಗೌರವಿಸ್ತೀನಿ, ಎಲ್ಲರಿಗೂ ಅವರಿಗೆ ಏನು ಸಲ್ಲಬೇಕು ಅದನ್ನು ಕೊಡ್ತೀನಿ. ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾಕೆ ಈ ಥರ ಎಲ್ಲ ಅನ್ನಿಸ್ತು ಅಂತ. ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಹಾಂ ಹೌದು, ನೀನು ತುಂಬ ಜವಾಬ್ದಾರಿ ತಗೋತೀಯ ಅಂತ ಅವರು ಭಕ್ತ ಹೇಳ್ತಿರ್ತಾರೆ. ಒಂದು ಮಾತು ಹೇಳು, ನೀನು ಈ ಹೊಸ ಡಿಶ್ಗಳನ್ನ ಕಣ್ಣಿಡಿಸಿದ್ಯಲ್ಲ, ಅದ್ಯಾಕೆ ನನಗಿನ್ನೂ ಬಂದಿಲ್ಲ, ನಾನು ಯಾಕೆ ಅದನ್ನೆಲ್ಲ ಟೇಸ್ಟ್ ಮಾಡಿಲ್ಲ. ಅದಕ್ಕೆ ಮಹಾರಾಣಿ ನಗ್ತಾ ಹೇಳ್ತಿರ್ತಾಳೆ, ಅದು ಯಾಕೆ ಅಂದರೆ ಮಹಾರಾಜ್ರೆ ನೀವು ತುಂಬ ಬ್ಯುಸಿ ಇರ್ತೀರಲ್ಲ, ಅದಕ್ಕೆ ನೆಕ್ಸ್ಟ್ ಸತಿ ಮಾಡಿದಾಗ ಪಕ್ಕ ಟೇಸ್ಟ್ ಮಾಡಿಸ್ತೀನಿ. ಆಮೇಲೆ ಮಹಾರಾಣಿ ಸುತ್ತಮುತ್ತ ನೋಡಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ಆಲ್ರೆಡಿ ತುಂಬ ರಾತ್ರಿ ಆಗಿದೆ, ನಾನು ಹೋಗ್ತೀನಿ. ರಾಣಿ ಝೈನ್ ಮತ್ತು ರಾಣಿ ದಿ ಏನಿದ್ದಾರೆ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಮೊಜಾಂಗ್ ಆಡಬೇಕು ನಾವು. ಮತ್ತೆ ಅವಳು ನಮಸ್ಕಾರ ಮಾಡ್ದ ನಿಮ್ಮ ಅನುಮತಿ ಬೇಕು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಮಹಾರಾಣಿ ಮಾತನ್ನೆಲ್ಲ ಕೇಳಿದ್ಮೇಲೆ ಅವ್ರಿಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವರು ನಗ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಣಿ ಪ್ಯಾಲೇಸ್ನ ತೋರಿಸ್ತಾರೆ. ಅಲ್ಲಿ 4 ಜನ ಕುತ್ಕೊಂಡು ಮೋಜಾಂಗ್ ಆಡ್ತಿರ್ತಾರೆ. ಆಚೆ ಬಾಲ್ಕನಿ ಏನಿರುತ್ತಲ್ಲ ಅಲ್ಲಿ ರಾಣಿ ಶೂ ಮತ್ತೆ ಇನ್ನೊಬ್ರು ರಾಣಿ ಓಡಾಡ್ತಿರ್ತಾರೆ. ಇಲ್ಲಿ ರಾಣಿ ಮಹಾರಾಣಿನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಮಹಾರಾಣಿ ಹುಷಾರಾಗೇ ಇದ್ದಾರೆ, ನಾನು ಕೇಳ್ಪಟ್ಟೆ ಮಹಾರಾಣಿಗೆ ತುಂಬಾ ಹುಷಾರಿಲ್ಲ ಅಂತ. ರಾಣಿ ಶೂ ಜೊತೆ ಬಂದಿರೋ ಇನ್ನೊಬ್ಳು ರಾಣಿ ಇರ್ತಾಳಲ್ಲ, ಅವಳು ಮಹಾರಾಣಿ ಕಡೆ ಬಗ್ ನೋಡಿದಾಗ ಇಲ್ಲಿ ಅವಳು ಆರಾಮಾಗಿ ಮೋಜಾಂಗ್ ಆಡ್ತಿರ್ತಾಳೆ. ಇದನ್ನ ನೋಡಿ ರಾಣಿ ಶೂ ಕೇಳ್ತಿರ್ತಾಳೆ, ಅವ್ರು ಏನ್ ಆಟ ಆಡ್ತಿರೋದು ಅಂತ. ಅದಕ್ಕೆ ಆ ರಾಣಿ ಹೇಳ್ತಾಳೆ, ಇದನ್ನ ನಾನು ಕೇಳ್ಪಟ್ಟೆ ಮೋಜಾಂಗ್ ಅಂತಾರಂತೆ, ಈಗ ಪ್ಯಾಲೇಸಲ್ಲೆಲ್ಲ ಬರೀ ಇದ್ರದ್ದೇ ಚರ್ಚೆ. ಆಗ ರಾಣಿ ಶೂ ಹೇಳ್ತಿರ್ತಾಳೆ, ನಾನು ಯಾಕೆ ಇದ್ರ ಹೆಸರನ್ನ ಯಾವತ್ತೂ ಕೇಳಿಲ್ಲ ಅಂತ. ಇಲ್ಲಿ ಅದಕ್ಕೆ ಆ ರಾಣಿ ಹೇಳ್ತಿರ್ತಾಳೆ, ಎಲ್ಲರೂ ಅನ್ಕೋತಾರೆ ನೀವು ತುಂಬ ಮೇಲ್ಮಟ್ಟದಲ್ಲಿದ್ದೀರಲ್ಲ, ಅದಕ್ಕೆ ಈ ಥರದ್ದೆಲ್ಲ ಸಿಲ್ಲಿ ವಿಷಯನ ನಿಮಗೆ ಹೇಳ್ಬಾರ್ದು ಅಂತ. ಅದಕ್ಕೆ ಆಟ ಆಡೋದಕ್ಕೂ ಕೂಡ ಯಾರು ನಿಮ್ಮನ್ನ ಕರೆದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ ಶೂ ಅವಳು ಕೂದಲನ್ನ ಸರಿ ಮಾಡ್ಕೋತಾ, ನಿನ್ಗಂತೂ ಎಲ್ಲ ಗೊತ್ತಿದೆ, ನೀನು ಈ ಆಟನ ಆಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ರಾಣಿ ಹೇಳ್ತಿರ್ತಾಳೆ, ನಾನು ಹೆಸರು ಕೇಳಿದ್ದೀನಿ, ಯಾವತ್ತೂ ಆಡಿಲ್ಲ. ಇಲ್ಲಿ ಅವಳು ಸ್ವಲ್ಪ ಬೇಜಾರಲ್ಲಿ ಇದನ್ನ ಹೇಳ್ತಿರ್ತಾಳೆ. ರಾಣಿ ಶೂ ಹೇಳ್ತಿರ್ತಾಳೆ, ಓ ಹಾಗಾದ್ರೆ ನೀನು ಕೂಡ ಯಾರು ಕರೆಯಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ನಡ್ಕೊಂಡು ಹೊಂಟೋಗ್ತಾಳೆ. ರಾಣಿ ಶೂ ಮಾತನ್ನ ಕೇಳಿ ಆ ರಾಣಿ ಕೂಡ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಮಹಾರಾಣಿ ಸೂಜಿಂಗ್ನ ತೋರಿಸ್ತಾರೆ. ಇಲ್ಲಿ ಅವರು ಆಟನ ಗೆದ್ದಿರೋದಕ್ಕೆ ಎಲ್ಲರ ಹತ್ರ ನಾನು ಗೆದ್ದೆ ಮತ್ತೆ ಗೆದ್ದೆ, ದುಡ್ಡು ಕೊಡಿ ಅಂತ ಕೇಳ್ತಿರ್ತಾಳೆ. ಮತ್ತೆ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟು, ಪ್ಲೀಸ್ ನನ್ನ ವಿಡಿಯೋನ ನೋಡಿದ್ಮೇಲೆ ನನ್ನ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಮತ್ತೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.